ರೋಹನ್ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಇಷ್ಟು ಲೇಟ್ ಯಾವತ್ತೂ ಮಾಡಿಲ್ಲ ಅವನು. ಇಶಾಗೆ ಅನುಮಾನ ಬರಬಾರ್ದು, ಅದಕ್ಕೆ ನಾನು ರೋಹನ್ ಫೋನಲ್ಲಿ ಮಾತಾಡಲೇಬೇಕು. ಸಾರಿ ಇಶಾ, ಐ ಆಮ್ ಇನ್ ಕಾಲೇಜ್. ಸ್ಟೂಡೆಂಟ್ ಕೌನ್ಸಿಲ್ನ ಎಮರ್ಜೆನ್ಸಿ ಮೀಟಿಂಗ್ ಇದೆ, ಸೊ ಐ ಕಾಂಟ್ ಮೇಕ್ ಇಟ್. ಓಕೆ, ನೋ ಪ್ರಾಬ್ಲಮ್. ಅಲ್ಲೆಲ್ಲ ಆರಾಮಲ್ವಾ? ಎಲ್ಲ ಸೂಪರ್. ಇಬ್ರು ಪೈಲ್ವಾನ್ ನಮ್ಮ ಮುಂದೆನೆ ಕೂತ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಇಂಥ ಸಿಚುವೇಶನಲ್ಲಿ ಹೇಗೆ ಕಾಂಪ್ಲಿಮೆಂಟ್ ಕೊಡಬೇಕು ಅನ್ನೋದೇ ಗೊತ್ತಿಲ್ವಲ್ಲ ನನಗೆ. ಒಂದು ಕೆಲಸ ಮಾಡ್ತೀನಿ, ರಿಪ್ಲೈನೇ ಮಾಡಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ರಿಪ್ಲೈ ಮಾಡಲಿಲ್ಲ ಅಂದರೆ ಅವಳಿಗೆ ಡೌಟ್ ಬರುತ್ತೆ. ನಾನು ಇವಾಗ ಏನಾದರೂ ಮಾಡಲೇಬೇಕಲ್ಲ. ಗುರು 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 ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಅದಕ್ಕೆ ಆನ್ಸರ್ ಹೇಳ್ತೀರಾ? ಒಂದ್ ವೇಳೆ ಗರ್ಲ್ ಫ್ರೆಂಡ್ ಶಾಪಿಂಗ್ ಹೋಗಿದ್ದು ಹೊಸ ಬಟ್ಟೆ ಹಾಕೊಂಡು ಫೋಟೋ ಕಳ್ಸಿದ್ರೆ ಅದಕ್ಕೆ ಏನ್ ರಿಪ್ಲೈ ಮಾಡಬೇಕು? ಏನಾದ್ರೂ ಐಡಿಯಾ? ತುಂಬಾ ತರ ರಿಪ್ಲೈ ಮಾಡ್ಬೋದು. ಅಂದ್ರೆ ಹುಡುಗಿದು ಯಾವ ತರ ನೇಚರ್, ಅವಳು ಯಾವ ತರ ಡ್ರೆಸ್ ಹಾಕ್ತಾಳೆ, ಅವಳು ರಿಲೇಷನ್ ಅಲ್ಲಿ ಸೀರಿಯಸ್ ಆಗಿದ್ದಾಳ ಅಥವಾ ಇಲ್ವಾ, ಹುಡುಗಿ ಯಾವ ತರ ರಿಲೇಶನ್ಶಿಪ್. ಸಾಕು ಸರ್, ಲವ್ ಗುರು ಆಗ್ಬೇಡ ಗುರು. ಸಿಂಪಲ್ ಆಗಿ ಏನಾದ್ರು ಹೇಳಿ ನನಗೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋ ಎಮೋಜಿ ಕಳ್ಸು ಅಷ್ಟೇ. ಇಮೋಜಿ? ಹಾ ಸರಿ, ಆಗಿ, ಥ್ಯಾಂಕ್ ಯು. ಅಯ್ಯೋ ಸರ್, ಆರಾಮ್ ತಾನೆ? ಹಾ ಹಾ, ಆರಾಮಾಗಿದ್ದೀನಿ, ಏನಿಲ್ಲ, ಏಳು ಬಿದ್ದೋಗ್ಬಿಟ್ಟೆ ಅಷ್ಟೇ. ಇದು ಎಂತ ಬ್ಲೌಸ್ ಗೊತ್ತಾಗ್ಲಿಲ್ಲ. ಯಾವ ಥರ ಅಂದರೆ ಡೀಪ್ ಬ್ಯಾಕ್ಲೆಸ್ ಬ್ಲೌಸ್ ಇದು. ಥ್ಯಾಂಕ್ಸ್, ಆದ್ರೆ ನಾನು ಟೈಪ್ ಬಗ್ಗೆ ಕೇಳ್ತಾ ಇಲ್ಲ. ಸ್ವಲ್ಪ ವಿಚಿತ್ರ ಅನ್ಸ್ತಾ ಇಲ್ವಾ? ಎಂಥ ವಿಚಿತ್ರ? ಅದರಲ್ಲಿ ಇಡೀ ಬೆನ್ ಕಾಣಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಏನೇನಿಲ್ಲ. ಬೇರೆ ಯಾವ್ದಾದ್ರು ನೋಡು ಪ್ಲೀಸ್. ಅಂದ್ರೆ ಬೇರೆಯವರು ನನ್ನನ್ನು ಈ ರೀತಿ ನೋಡೋದು ನಿನಗಿಷ್ಟ ಇಲ್ಲ ಅಲ್ವಾ? ಇಲ್ಲ. ಯಾಕೆ? ಇವತ್ತು ನೀನ್ ನನ್ನ ಬಗ್ಗೆ ಇಷ್ಟೊಂದು ಓವರ್ ಪ್ರೊಟೆಕ್ಟಿವ್ ಆಗಿದ್ಯಾ? ಐ ಆಮ್ ಫ್ಲಾಟರ್ಡ್. ನಿನ್ನ ಈ ಮುಖನ ಮೊದಲನೇ ಸಲ ನೋಡ್ತಿದ್ದೀನಿ. ಬಾಯಷ್ಟು ತೆಗಿಬೇಡ ಗುರು. ಅದು
ನಿಂತ್ಕೋ. ನಿನ್ ಸಹಾಯ ಮಾಡೋದೇನ್ ಬೇಕಾಗಿಲ್ಲ, ನಾನು ಎದ್ದೇಳ್ತೀನಿ. ನಿನ್ನನ್ ಮುಟ್ಟೋ ಅವಶ್ಯಕತೆನೂ ಇಲ್ಲ. ಇದನ್ ತಗೋತಿದ್ದೆ. ಇಲ್ ನೋಡು, ರೋಹನ್ ಅಂತೂ ಬರ್ಲಿಲ್ಲ. ಈ ಶೇರ್ವಾಣಿ ನೀನೆ ಹಾಕೋ, ಹೇಗ್ ಕಾಣ್ಸತ್ತೆ ನೋಡ್ತೀನಿ. ಹೋಗು. ನಾನು ಇದನ್ನೆಲ್ಲ ಹಾಕೊಳ್ಳಲ್ಲ. ಬ್ರಹ್ಮಚಾರಿ ಆಗಿರೋದಲ್ದೆ ಶೇರ್ವಾಣಿನೂ ಹಾಕೊಳ್ಳಲ್ಲ ಅಂತ ಪ್ರಮಾಣ ಮಾಡಿದ್ಯಾ? ನಿನಗ್ ಗೊತ್ತಲ್ವಾ ಅಪ್ಪ ನಿಂಗೆ ನನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ? ನೆನ್ಪಿದೆ. ಹಾಗಿದ್ರೆ ಇದು ಕೂಡ ನೆನ್ಪಿರತ್ತೆ ನಿನಗೆ ನಾನ್ ಜವಾಬ್ದಾರಿಯಿಂದ ವಾಪಸ್ ಹೋಗಲ್ಲ ಅಂದಿದ್ದು? ಈ ಮಾತನ್ನೆಲ್ಲ 2-3 ಜನ್ಮದ ಹಿಂದೆ ಹೇಳಿದ್ದಲ್ಲ, 2-3 ದಿನದ ಹಿಂದೆ ಹೇಳಿದ್ದು. ನೆನ್ಪಿದೆ. ಎಲ್ಲ ನೆನ್ಪಿದ್ಮೇಲೆ ಶಾಪಿಂಗ್ ಅಲ್ಲಿ ಯಾಕೆ ಹೆಲ್ಪ್ ಮಾಡ್ತಾ ಇಲ್ಲ ಅಂದ್ರೆ ಯಾವಾಗ ನೋಡಿದ್ರು ಯಜಮಾನ್ರೆ ಅಂತಿರ್ತೀಯ. ಯಜಮಾನ್ರು ನನ್ ದೇವ್ರಿದ್ ಹಾಗೆ ಅವ್ರ ಮಾತನ್ನ ನಾನ್ ತೆಗ್ದಾಕಲ್ಲ ಅಂತೀಯ. ಅವ್ರ ಮಗಳ ಮುಂದೆನೆ ಈಗ ಅವ್ರು ಹೇಳಿದ್ದನ್ನ ತೆಗ್ದಾಕ್ತಿದ್ಯಾ. ನಾನ್ ಹೇಳ ನಿಮ್ ಯಜಮಾನ್ರಿಗೆ? ಯೋಚನೆ ಮಾಡು ಏನ್ ಮಾಡ್ತೀಯ ಅಂತ. ದೊಡ್ಡದಾಗ್ ಬಂದ್ಬಿಟ್ಟ ಬ್ರಹ್ಮಚಾರಿ. ಮೊದಲನೇ ಸಲ ಮನುಷ್ಯ ಅನಿಸ್ತಿದ್ಯಾ? एक दूजे से पर चल रहा कारवां, ये कारवां. ದೂರ ಇರು ಅಂತ ಹೇಳಿದ್ದೆ ಅಲ್ವಾ? ನಿನ್ ಮೇಲೆ ನಿನಗ್ ನಂಬಿಕೆ ಇಲ್ವಾ? ಮುಗಿತಾ? ನನ್ಗೆ ನಾಟಕ ಮಾಡಕ್ ಇಷ್ಟ ಇಲ್ಲ. ಅರೆ, ಎಷ್ಟು ಆಟಿಟ್ಯೂಡ್ ಇವನ್ಗೆ. ಬ್ರಹ್ಮಚಾರಿ ಆಗಿರೋದೇ ಒಳ್ಳೇದು. ಇಲ್ಲ ಅಂದ್ರೆ ಇವ್ನ್ ಯಾವ ಹುಡುಗಿನ ಮದ್ವೆ ಆಗ್ತಾನೋ ಅವಳ ಲೈಫ್ ಅಂತೂ ಚಿತ್ರಾನ್ನ. ರೌಡಿ ಅಂತಂದು